ಈಗ ಧ್ವನಿ ಎತ್ತಬೇಕು ಅಂತ ಅನ್ಸೋದಕ್ಕೆ ಕಾರಣವಾದದ್ದು ಆಗಲೇ ಹೇಳಿದ್ನಲ್ಲ, ಕಂಡದ್ದು ಮತ್ತು ಉಂಡದ್ದು ಅಂತನ. ಈಗ ಸಮಾಜದಲ್ಲಿ ನೋಡಿ, ಜಾತಿ ವ್ಯವಸ್ಥೆ ಇದೆ. ನಾವು ಇಲ್ಲ ಇಲ್ಲ ಅಂತ ಹೇಳ್ತೀವಿ. ನಾನು ಜಾತಿ ಹೇಳ್ಕೊಳ್ದೇ ಇರ್ಬೋದು. ಈಗ ನೋಡಿ, ನಂದು ಅಂತರ್ಜಾತಿ ವಿವಾಹ, ನನ್ನ ಮಗಂದು ಅಂತರ್ಜಾತಿ ವಿವಾಹ. ನನ್ನ ಮಗನ ಮದುವೆ ಮಾಡಿಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಎಚ್ ನರಸಿಂಹಯ್ಯನವರು. ನಾವು ಯಾರನ್ನೂ ಮಂತ್ರಗಿಂತ್ರ ಹೇಳಿದೆ ಅವ್ರ ಮುಖಾಂತರ ನಾನು ವೇದಿಕೆ ಮೇಲೆ ಏನು ಮಾತಾಡ್ತೀನೋ ಹಾಗೆ ನಡ್ಕೋಬೇಕು ಅಂತ ನನ್ನ ನಿಯಮ. ಆ ಥರ ನಾವು ಬಂದಿದ್ದು ನಮ್ಮ ಮನೆಯನ್ನು. ಜಾತಿ ವ್ಯವಸ್ಥೆ ಇದೆ ಇಲ್ಲಿ. ಅಸ್ಪೃಶ್ಯರಿಗಾಗೋ ಅನುಭವ ಇದೆಯಲ್ಲ, ನಮ್ಗೆ ಯಾರಿಗೂ ಆಗಿರಲ್ಲ. ನಾವು ಏನೇ ಹೇಳ್ಬೋದು. ನೀನು ಮುಟ್ಟೋದಿಲ್ಲ ಅಂತ ಹೇಳಿದಾಗ ಒಬ್ಬ ಮನುಷ್ಯನಿಗೆ ಏನು ಅನ್ನಿಸ್ಬೇಕು ಹೇಳಿ, ಅಲ್ವಾ? ನೀನು ಕಾಫಿ ಕುಡಿಯುವಾಗ ನಾವು ಹೋಗಿ ಹೋಟ್ಲೊಳಗಡೆ ಕೂತ್ಕೊಂಡಿರ್ತೀವಿ. ಇದು ಬೇರೆ. ಈಗ ನಗರದಲ್ಲಿ ಅದು ಬದಲಾವಣೆ ಆಗಿದೆ. ಆದರೆ ನಗರದಲ್ಲೂ ಈಗ ಇನ್ನು ಅಸ್ಪೃಶ್ಯ ಅಂತ ಗೊತ್ತಾದರೆ ಬಾಡಿಗೆ ಮನೆ ಕೊಡೋದಿಲ್ಲ, ಗೊತ್ತಾ? ಭಾಳಷ್ಟು ಕಡೆ ಆ ಥರ ಸ್ಥಿತಿ ಇದೆ. ಆ ಅನುಭವ ಇದೆಯಲ್ಲ, ಅವರು ನನ್ನ ಸ್ನೇಹಿತರೆ ಆ ಅನುಭವ ಪಟ್ಟಿದ್ದಾರೆ. ನಾನು ನಮ್ಮ ಮನೆಯವರು ಯಾರು ಇಲ್ಲದೇ ಇದ್ದಾಗ ಸೀದಾ ಒಳಗಡೆ ಕರ್ಕೊಂಡೋಗ್ಬಿಟ್ಟು ಅವ್ರಿಗೆ ಜೊತೇಲಿ ಊಟ ಮಾಡಿದ್ದುಂಟು. ಅವ್ರ ಮನೆ ಒಳಗೆ ಹೋಗಿ ಊಟ ಮಾಡಿದ್ದು. ಅಂದರೆ ಉಲ್ಲಂಘನೆ ಮಾಡಬೇಕು ಅನ್ನೋದಿದೆಯಲ್ಲ, ಈ ಅಮಾನವೀಯವಾದದ್ದನ್ನು ಉಲ್ಲಂಘಿಸಬೇಕು ಅನ್ನೋದು ನನ್ನ ಚಿಕ್ಕಂದಿನಲ್ಲೇ ಬಂದಿದೆ ನನಗೆ. ನನ್ನ ಸ್ನೇಹಿತನ ಕರ್ಕೊಂಡೋಗಿ ನಮ್ಮನೆ ಒಳಗಡೆ ಊಟ ಮಾಡಿಸ್ದೇ ಇದ್ದರೆ ಅವನೆಂಥ ಸ್ನೇಹಿತ? ಅವನ ಮನೆಗಡೆ ಒಳಗೆ ನಾನು ಊಟ ಮಾಡದೇ ಇದ್ದರೆ ನಾನೆಂಥ ಸ್ನೇಹಿತ ಅವನಿಗೆ ಅಂತ ಅವಾಗಲೇ ಕಾಡಿಸ್ತಾಯಿತ್ತು. ಇದು ಕಾರಣ ಏನಂದರೆ, ನಮಗೆ ಕಲಿಸಿದವರು ನಾವು ಓದಿದ್ದು ಅದನ್ನು. ನಾವು ಆ ಥರದೊಂದು ನೈತಿಕತೆ ಸಹ ನಮ್ಮಲ್ಲಿ ಬೆಳೆದಿತ್ತಲ್ಲ. ಹಾಗೆ ಸಮಾಜ ನೋಡ್ತಾ ನೋಡ್ತಾ ಏನಪ್ಪ ಈ ಜಾತಿ ವ್ಯವಸ್ಥೆ, ಬಡವ ಬಲ್ಲಿದ, ಜಾತಿಯನ್ನು ಮೀರಿ ಬಡವ ಬಲ್ಲಿದರಿದ್ದಾರೆ ಅಲ್ವಾ? ಮೇಲ್ಜಾತಿಗಳಲ್ಲೂ ಬಡವರಿದ್ದಾರೆ ಅಲ್ವಾ? ಕೆಳಜಾತಿಗಳಲ್ಲಿ ಶ್ರೀಮಂತರು ಇದ್ದಾರೆ. ಸೊ ಇವೆಲ್ಲ ಇದೆಯಲ್ಲ, ಈ ಬಡವ ಬಲ್ಲಿದ ಅನ್ನೋದಿದೆ. ಒಂದು ಕಡೆ ಸಾಮಾಜಿಕ ಅಸಮಾನತೆ, ಇನ್ನೊಂದು ಕಡೆ ಆರ್ಥಿಕ ಅಸಮಾನತೆ, ಅಮಾನವೀಯತೆ. ಆಮೇಲೆ ಮಹಿಳೆಯರ ಮೇಲೆ ಆಗ್ತಿರೋದಿದೆಯಲ್ಲ, ಇವತ್ತು ನೋಡಿ ನೀವು, ಇದಂತೂ ಹೇಳಲೇಬೇಕು ಅಂತ ಅನಿಸುತ್ತೆ ನನಗೆ. ನಾವಿಲ್ಲಿ ಕೂತಿದ್ದೀವಲ್ಲ, ಇಷ್ಟು ಅವಧಿನಲ್ಲಿ ಎಷ್ಟು ಅತ್ಯಾಚಾರಗಳಾಗಿರುತ್ತವೆ ಅಂತ ಲೆಕ್ಕ ಹಾಕಿ ದೇಶದಲ್ಲಿ. ಕೇಂದ್ರ ಸರ್ಕಾರದ ಒಂದು ಕ್ರೈಮ್ ಬ್ಯೂರೋ ಪ್ರಕಾರವೇನೇ ಒಂದು ದಿನಕ್ಕೆ ಈ ದೇಶದಲ್ಲಿ 86 ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ ಒಂದು ದಿನಕ್ಕೆ. ನಾವು ಇದನ್ನು ಮಾನವೀಯ ಸಮಾಜ ಅಂತ ಕರಿಬೋದೇನ್ರಿ ಎಲ್ಲಾದ್ರೂ, ಅಲ್ವಾ? ಸೊ ಇವನ್ನೆಲ್ಲ ಕೇಳ್ತಾ ಏನು ಅನ್ನಿಸ್ಬೇಕು ಒಬ್ಬ ಮನುಷ್ಯ ಆಗಿರೋನು? ನಾನೊಬ್ಬ ಲೇಖಕನೇ ಆಗಿದ್ದರೆ ನನಗೇನು ಅನ್ನಿಸ್ಬೇಕು, ಅಲ್ವಾ? ನಮಗೊಂದು ಒಳಗಡೆ ಒಂದು ಅಂತಃಕರಣ ಅನ್ನೋದಿರಬೇಕಲ್ಲ, ಎಲ್ಲೋ ಒಂದು ಕಡೆ ಆ ಸಂವೇದನೆ ಅನ್ನೋದು. ನನ್ನ ಮನೆ ಹೆಸರೇ ಸಂವೇದನೆ ಅಂತ ನಾನು ಇಟ್ಟಿರೋದು. ಸೊ ಅದು ಕಾಡ್ಸೋಕ್ಕೆ ಶುರುವಾಗುತ್ತೆ. ಈ ಸಮಾಜ ಬದಲಾಗಬೇಕು. ಈ ತಾರತಮ್ಯ ಇರಬಾರ್ದು, ಜಾತಿ ತಾರತಮ್ಯ ಇರಬಾರ್ದು, ಬಡವ ಬಲ್ಲಿದ ಅನ್ನೋದಿರೋ ಕಡೆ ಪಕ್ಷ ಎರಡೋ ತೂಟ ಸಿಕ್ಕಬೇಕು ಇಲ್ಲಿರೋರಿಗೆ. 51.2% ಕೂಲಿಕಾರರಿದ್ದಾರೆ ಈಗಲೂ. ನೋಡಿ, 74,000 ಚದರ ಕಿಲೋಮೀಟರ್ಗಳಲ್ಲಿ 26 ಮಾದರಿಯ ಬುಡಕಟ್ಟಿನ ಜನ, ಆದಿವಾಸಿಗಳು ಇನ್ನೂ ಅರಣ್ಯದಲ್ಲಿ ವಾಸ ಮಾಡ್ತಿದ್ದಾರೆ ಈ ದೇಶದಲ್ಲಿ. 11 ಕೋಟಿ ಜನ ಬುಡಕಟ್ಟು ಜನಾಂಗ, ಅಲೆಮಾರಿ, ಅರೆ ಅಲೆಮಾರಿಗಳಿದ್ದಾರೆ ಇವತ್ತೂ. ನಾವು ಬಹಳ ದೊಡ್ಡದಾಗಿ ಏನೋ ಹೇಳ್ಕೊತೀವಲ್ಲ, ಅದೆಲ್ಲ ವೇದಿಕೆಗೆ ಸರಿ. ಆದರೆ ನಮ್ಮ ಕಣ್ಣೆದುರಿಗೇನೇ ಅಷ್ಟು ಜನ ಇದ್ದಾರೆ ಇಲ್ಲಿ. ನಾನು ಹೇಳ್ತಿರೋದು ಇದು ಸರ್ಕಾರಿ ಲೆಕ್ಕ, ನನ್ನ ಲೆಕ್ಕ ಅಲ್ಲ ನಾನು ಹೇಳ್ತಾ ಇರೋದು. ಇದು ನೋಡಿದಾಗ ಒಬ್ಬ ಲೇಖಕನಾದವನಿಗೆ ಏನಾದರೂ ಅನ್ನಿಸ್ಬೇಕಲ್ವ? ನನ್ನ ಕಣ್ಣೆದುರಿಗೆ ನನ್ನ ಸ್ನೇಹಿತನ್ನ ಹೋಟ್ಲಲ್ಲಿ ಒಂದು ಲೋಟ ಕೊಟ್ಬಿಟ್ಟು, ನೋಡಪ್ಪ ನಿಂದು ಅಷ್ಟು ದೂರದಲ್ಲಿ ಕುಡಿದ್ಬಿಟ್ಟು ಅಲ್ಲಿಟ್ಟೋಗ್ಬೇಕು ಅಂತ ಅಂದುಬಿಟ್ರೆ ಏನು ಅನ್ನಿಸ್ಬೇಕು ಹೇಳಿ? ಅವನ್ನೆಲ್ಲ ನಾವು ಕಣ್ಣಾರೆ ಕಂಡಿರೋರು. ನಾನು ಒಂದು ಬುಡಕಟ್ಟಿನಿಂದ ಬಂದವನು, ಅದು ಬೇರೆ ವಿಷಯ. ಆದರೆ ಅಸ್ಪೃಶ್ಯ ಅಲ್ಲ, ಆ ಅನುಭವ ಇದೆಯಲ್ಲ ಅದು ಬೇರೆ. ಆಮೇಲೆ ಬುಡಕಟ್ಟು ಜನರದ್ದು ಅವ್ರದ್ದೇ ಒಂಥರ ಅನುಭವ ಇರುತ್ತೆ. ಸೊ ಇಂಥ ಒಂದು ಸ್ಥಿತಿಯಲ್ಲಿ ಸಮಾಜ ಬದಲಾಗಬೇಕು. ಸಮಾಜ ಬದಲಾಗಬೇಕಾದ್ರೆ ನಮ್ಮದು ಒಂದು ಜವಾಬ್ದಾರಿ ಇದೆ. ಲೇಖಕರು ಬರೀ ದಂತಗೋಪುರದಲ್ಲಿ ಕೂತು ಬಹಳ ಚೆನ್ನಾಗಿದೆಯಪ್ಪ ಇದು ಅಂತ ಹೇಳೋದಲ್ಲ. ನಿಜ, ಸೂರ್ಯೋದಯ ಚೆನ್ನಾಗಿರುತ್ತೆ, ಚಂದ್ರೋದಯ ಚೆನ್ನಾಗಿರುತ್ತೆ, ನಿಸರ್ಗ ಚೆನ್ನಾಗಿರುತ್ತೆ, ಎಲ್ಲ ನಿಜ. ಅದಕ್ಕೆ ನಾನು ಏನು ಹೇಳೋಕ್ಕೆ ಶುರು ಮಾಡಿದೆ ಅಂದರೆ, ಇವತ್ತು ಕರ್ನಾಟಕದಲ್ಲಿ ಅದು ಭಾಳ ಪ್ರಸಿದ್ಧಿಯಾಗಿದೆ. ನಾನು ಯಾರು ಪರಿಚಯ ಮಾಡಿಕೊಡ್ತಾ ಇದ್ರು ಆ ಮಾತನ್ನು ಹೇಳ್ತಾರೆ. ಈಗ ಶ್ರೀಗಂಧದ ನಾಡು ಕನ್ನಡ ನಾಡು ಅಂತ ಕರೀತಾಯಿದ್ರು. ಸಾಮಾನ್ಯವಾಗಿ ಹಂಗೆ ತಾನೇ ಕರೆಯೋದು ನಾವು, ಗಂಧದ ಗುಡಿ ಅಂತೀವಿ. ನಿಜ, ಇಲ್ಲ ಅಂತಲ್ಲ. ಆ ಒಂದು ಹೆಸರಿದೆ, ಹೆಮ್ಮೆ ಪಡೋಣ ನಾವು ಕರ್ನಾಟಕಕ್ಕೆ.
ಆದರೆ ನಮ್ಮ ಮೇಷ್ಟ್ರುಗಳು ಶ್ರೀಗಂಧದ ನಾಡು ಕನ್ನಡ ನಾಡು ಅಂತ ಹೇಳ್ಕೊಟ್ಟಾಗ ಮೇಷ್ಟ್ರು ಶ್ರೀಗಂಧ ನೋಡಿದ್ರಾ? ನಾವು ನೋಡಿದ್ವಾ? ಇಲ್ಲ. ನಾವು ಎಲ್ಲ ಹೇಳ್ತಿದ್ರಲ್ಲ, ಅದಕ್ಕೆ ಶ್ರೀಗಂಧ ನಾಡು ಅಂತ ಹೇಳ್ತಾ ಇದ್ವಿ. ಆದರೆ ನಮ್ಮೂರಲ್ಲಿ ನನಗೆ ಕಾಣಿಸ್ತಾ ಇದ್ದಿದ್ದು ಬರೀ ಜಾಲಿ ಮರಗಳು. ಇವತ್ತು ಸ್ವಲ್ಪ ಕಡಿಮೆ ಆಗಿವೆ. ನಮ್ಮ ಕೆರೆ ಒಳಗಡೆ ಹೋದರೆ ಒಂದು 30-40 ಬರೀ ಜಾಲಿ ಮರ ನಿಂತ್ಕೊಂಡಿರೋವು. ಹೊಲಗಳಲ್ಲಿ ಜಾಲಿ ಮರ ಇರ್ತಾಯಿದ್ವು. ಅಂದರೆ ನನ್ನ ಎದುರುಗಡೆ ಜಾಲಿ ಮರ ಕಾಣ್ತಿರುವಾಗ ನಾನು ಶ್ರೀಗಂಧದ ನಾಡು ಕನ್ನಡ ನಾಡು ಅಂತ ನಾನು ಪಾಠ ಕೇಳ್ತಿರ್ತೀನಿ, ಅದನ್ನು ಹೇಳ್ತಾ ಇರ್ತೀನಿ. ಎಂಥ ವಿಪರ್ಯಾಸ ಇದು. ಆಮೇಲೆ ನನಗೆ ಗೊತ್ತಾಗಕ್ಕೆ ಶುರುವಾಯಿತು, ಶ್ರೀಗಂಧದ ನಾಡು ಕನ್ನಡ ನಾಡು ಇದೆಯಲ್ಲ, ಶ್ರೀಗಂಧನ ನೋಡಿದವ್ರು ಮೇಷ್ಟ್ರು ಅಲ್ಲ, ನಾವು ಅಲ್ಲ, ವೀರಪ್ಪನ್ ಅಂತ. ಗೊತ್ತಾಯ್ತಲ್ಲ? ಚೆನ್ನಾಗಿ ನೋಡಿದ್ದ ಅವರು. ಅಂದರೆ ಈ ವ್ಯತ್ಯಾಸ ನಿಸರ್ಗದ ಒಳಗಡೆ ನಾವು ವ್ಯತ್ಯಾಸ ಮಾಡ್ತಿದ್ದೀವಿ. ಕೋಗಿಲೆ ಕಂಠ ಬಹಳ ಮಧುರವಾಗಿದೆ ಅಂತೀವಿ. ನಿಜ, ಮಧುರ ಅನ್ನೋದು ಯಾರು ಕಲಿಸಿದ್ದು ಹೇಳಿ? ನಮಗೆ ಗೊತ್ತಿರಲಿಲ್ಲ ಯಾವುದು ಮಧುರ ಯಾವುದು ಮಧುರ ಅಲ್ಲ. ಆರಂಭದ ದಿನಗಳಲ್ಲಿ ಇಂಥದ್ದು ಮಧುರ ಅಲ್ಲ ಅಂತ ಯಾರು ಡಿಸೈಡ್ ಮಾಡಿದ್ದು? ಯಾರು ಹೇಳಿದ್ರು? ಇಲ್ಲ, ಹೇಳಕ್ಕೆ ಶುರು ಮಾಡಿದ್ರು, ಹೌದಪ್ಪ ಇದು ಮಧುರ. ನನ್ನ ಮನಸ್ಸು ಅದನ್ನು ಸ್ವೀಕಾರ ಮಾಡ್ತು, ಇದು ಮಧುರವಾಗಿದೆ ಅಂತಾನೆ. ಇವತ್ತು ಸಿನಿಮಾ ಹಾಡುಗಳು ನೋಡ್ರಿ, ಒಂದು ಕಾಲದಲ್ಲಿ PB ಶ್ರೀನಿವಾಸ, SP ಬಾಲಸುಬ್ರಹ್ಮಣ್ಯಂ, ಜಾನಕಿ, ಸುಶೀಲಾ, ಬೇರೆ ಬೇರೆಯವರೆಲ್ಲ ಹಾಡ್ತಿದ್ರಲ್ಲ, ರಾಜ್ಕುಮಾರ್ ಅವರು, ಮಾಧುರ್ಯ ಅಂತಿದ್ವಿ. ಇವತ್ತು ಮಾಧುರ್ಯವನ್ನು ಕೆಡಿಸಿದ್ದೇ ಸಿನಿಮಾ ಹಾಡಾಗಿದೆ ನೋಡಿ, ಅಲ್ವಾ? ನೀವು ಆ ಮಾಧುರ್ಯ ಅಲ್ಲ, ಈಗೇನಿದ್ರು ರಿದಮ್ಗಳು ಒಡೆದು ಹಾಕ್ತಾ ಇರಬೇಕು ಅಂತ ಇರುತ್ತೆ. ಅಂದರೆ ಈ ಥರದ್ದೊಂದೇನೋ ಬದಲಾವಣೆಗಳಿವೆ. ಅದು ಸರಿ ತಪ್ಪ, ಅದು ಬೇರೆ ಚರ್ಚೆ ಅದು. ಆದರೆ ಯಾರೋ ಕಲಿಸಿದ್ರು ನಮಗೆ ಮಾಧುರ್ಯ. ನನಗೆ ಕೋಗಿಲೆನೇ ನೋಡಿರಲಿಲ್ಲ ನಾವು, ಕಾಗೆ ನೋಡಿದ್ದಿದ್ದು. ಕಾಗೆ ಕಂಡ್ರೆ ನನಗೆ ಯಾಕೆ ಇಷ್ಟ ಅಂತ ಅಂದರೆ, ನೋಡಿ, ನಾವೆಲ್ಲ ಒಟ್ಟಿಗೆ ತಿಂದು ಹಸಿವನ್ನು ಅನುಭವಿಸಿದವರು. ಅವ್ರಿಗೆ ಕಾಗೆ ಇಷ್ಟ ಆಗಬೇಕು. ನಿಜವಾಗಿ ಮನುಷ್ಯ ಆಗಿದ್ದರೆ ಕಾಗೆ ಇಷ್ಟ ಆಗಬೇಕು ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂದರೆ ನೀವೇನಾದರೂ ಒಂದು ಹಾಕಿ ಮನೆ ಮುಂದ್ಗಡೆನೆ ಒಂದೇ ಕಾಗೆ ತಿನ್ನೋದಿಲ್ಲ ರೀ. ಕಾಗೆ ಬಳಗನೆ ಕರೆಯುತ್ತೆ, ಅದು ಎಲ್ಲರನ್ನು ಕರೆದು ಬಿಟ್ಟು ಒಟ್ಟಿಗೆ ತಿನ್ನುತ್ತೆ ಅದು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಕೋಗಿಲೆ ತನ್ನ ಮೊಟ್ಟೆ ಇಡುತ್ತೆ ಹೊರತು ಮರಿ ಮಾಡಲ್ಲ. ಕೋಗಿಲೆ ಇಟ್ಟ ಮೊಟ್ಟೆಯ ಮೇಲೆ ಕಾವಿ ಕೂತು ಮರಿ ಮಾಡೋದು ಕಾಗೆ. ಆದರೆ ನಾವು ಕಾಗೆನ ಕನಿಷ್ಠ ಅಂತೀವಿ, ಕೋಗಿಲೆನ ಶ್ರೇಷ್ಠ ಅಂತೀವಿ. ಸರಿನಾ? ಬೇಂದ್ರೆಯವರು ಹೇಳಿದರು, ಸೃಷ್ಟಿಯಲ್ಲಿ ಯಾವುದೂ ವಿಫಲವಲ್ಲ ಅಂತ ಹೇಳಿದರು. ಕುವೆಂಪು ಅವರು ಹೇಳಿದರು, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಃಕಶ್ಚಿತವಲ್ಲ ಅಂದರು. ಬರೀ ಪಾಠ ಮಾಡೋಕ್ಕಿರ್ಬೇಕಾ ಇದು? ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಕರ್ನಾಟಕ ಇದೆಯಲ್ಲ, ಇದು ಶ್ರೀಗಂಧದ ನಾಡು ಹೌದು, ಜಾಲಿ ಮರಗಳ ನಾಡು ಹೌದು, ಕೋಗಿಲೆಯ ನಾಡು ಹೌದು, ಕಾಗೆಗಳ ನಾಡು ಹೌದು, ತುಂಬಿದ ಕಾವೇರಿ ಕೃಷ್ಣೆಯರ ನಾಡು ಹೌದು, ತುಂಬದೇ ಇರುವ ಹಳ್ಳಕೊಳ್ಳಗಳ ನಾಡು ಹೌದು, ತುಂಬಿದ ಕಡಲಿನ ನಾಡು ಹೌದು, ಬತ್ತಿದ ಕೆರೆಗಳ ನಾಡು ಹೌದು. ಇದು ನನ್ನ ಘೋಷವಾಕ್ಯ. ಇದು ಗೊತ್ತಾಯ್ತಾರಲ್ಲ? ಬರೀ ಕಡಲು ನೋಡಿ ಮಾತಾಡೋದಲ್ಲ. ನಮ್ಮೂರು ಕೆರೆಯಲ್ಲಿ ನೀರೇ ಇರೋದಿಲ್ಲ. ಹೇಳಿದ್ನಲ್ಲ, 42 ವರ್ಷ ಆಗಿತ್ತು ಕೋಡಿ ಬಿದ್ದು ಅಂತ. ನಿಜವಾದ ನೀರಾವರಿ ತುಂಬಿದ ನದಿಗಳ ಬಗ್ಗೆ ಜಗಳಾಡೋದ್ರಲ್ಲಿಲ್ಲ. ಖಾಲಿ ಇರೋ ಕೆರೆಗಳಿಗೆ ನೀರು ತುಂಬಿಸೋದಿದೆಯಲ್ಲ, ಅದು ನಿಜವಾದ ನೀರಾವರಿ. ಸೊ ಹಾಗಾಗಿ ನಿಸರ್ಗದ ಒಳಗಡೆನೇ ಈ ಥರದ್ದು ಒಂದು ಸೃಷ್ಟಿಯಾಗಿಬಿಟ್ಟಿದೆ, ಶ್ರೇಷ್ಠ ಕನಿಷ್ಠ ಅನ್ನೋದು ತಪ್ಪದು. ಅದನ್ನು ವಿರೋಧಿಸೋದೇ ಬಂಡಾಯ. ಬಂಡಾಯ ಅಂದರೆ ಹೊಡಿ ಬಡಿ ಕಡಿ ಅಲ್ಲ. ಮಾನವೀಯ ಸಮಾಜವೊಂದನ್ನು ನಿರ್ಮಾಣ ಮಾಡಬೇಕು ಅಂತ ಅನಿಸೋದಕ್ಕೆ ಇವೆಲ್ಲ ಕಾರಣ ಆಗಿದ್ದು ನಮ್ಮನ್ನು. ಹಾಗಾಗಿ ಈ ಕ್ಷಣದವರೆಗೂ ನಾನು ಅದೇ ಮನೋಧರ್ಮನ ಉಳಿಸ್ಕೊಂಡು ಬಂದಿದ್ದೀನಿ.